ನಮಸ್ಕಾರ ಕರ್ನಾಟಕ. ಅಜಿತ್ ಪವಾರ್ ಸತ್ತ ನಂತರ ಒಂದಷ್ಟು ಪಾಪ ಪ್ರಜ್ಞೆ ಕಾಡುತ್ತೆ. ಒಂದಷ್ಟು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಪೊಲೀಸರು, ಭ್ರಷ್ಟ ರಾಜಕಾರಣಿಗಳು ಬದಲಾವಣೆ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಖಂಡಿತ ಆಗಲ್ಲ. ನೆನ್ನೆ ಒಂದು ಮೆಕಾ KP ಅಗ್ರಹಾರದ ಪೊಲೀಸ್ ಠಾಣೆಯ ಗೋವಿಂದ ಅನ್ನೋ ಇನ್ಸ್ಪೆಕ್ಟ್ರು ಒಂದು ಸುಳ್ಳು ಕೇಸನ್ನು ಹಾಕಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯವಿಟ್ಟು ಗಮನ ಹರಿಸ್ಬೇಕು, ನಿಮಗೆ ಓಟ್ ಹಾಕಿ ನಾವು ಸರ್ಕಾರ ಮಾಡೋಕ್ಕೆ ಕೊಟ್ಟಿರೋದು ಜನಗಳ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಕೋರ್ಟ್ಗಳನ್ನ ಅಲಿಸಿ ವಸೂಲಿ ಮಾಡೋಕ್ಕಾಗಿ ಪೊಲೀಸವ್ರನ್ನ ಬಿಟ್ಟರು ಅಂತ ಒಂದು ಪ್ರಶ್ನೆಯನ್ನು ನೀವು ಮುಂದೆ ಇಡುತ್ತಾ. ನೋಡಿ, ನಮ್ಮ ಮನೆಗೆ ಅವನೊಬ್ಬ ಅಯೋಗ್ಯ ನುಗ್ಗಿದ್ದ ವಾರಂಟ್ ಎತ್ಕೊಂಡು. ಇವರು ಸಾಮಾನ್ಯ ಜನರ ಮನೆಗೆ ನುಗ್ಗಿ ಅವರಿಗೆ ಸುಳ್ಳು ಕೇಸ್ ಹಾಕಿ ತೊಂದರೆ ಕೊಡಬೇಕಾದ್ರೆ ಇವರಿಗೆ ಯಾವುದೇ ಭಯ ಇರಲ್ಲ. ಅದೇ ಒಬ್ಬ ಪೊಲೀಸನು, ಅದೇ ಪೊಲೀಸನು ಅನ್ನೋದಕ್ಕಿಂತ ಅದೇ KP ಅಗ್ರಹಾರದ ಈ ಇನ್ಸ್ಪೆಕ್ಟರ್ ಗೋವಿಂದ 1 ಕೋಟಿ ರೂಪಾಯಿ ಒಂದು FIRನ ಹಾಕಿ ಅದನ್ನು ಕ್ಲೋಸ್ ಮಾಡೋಕ್ಕೆ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾನೆ. 4 ಲಕ್ಷ ಅಡ್ವಾನ್ಸ್ ಇಸ್ಕೊಬೇಕಾದ್ರೆ ತಗಲಾಕೊಂಡಿದ್ದಾನೆ. ಅವನು ತಗಲಾಕೊಂಡಾಗ ಅವನನ್ನು ಕಳ್ಳನ ರೀತಿಯಲ್ಲಿ, ಒಬ್ಬ ಕ್ರಿಮಿನಲ್ ರೀತಿಯಲ್ಲಿ ಲೋಕಾಯುಕ್ತ ಪೊಲೀಸರವರು ಹಿಡ್ಕೊಂಡಾಗ ಅವನು ಚೀರಾಟ ನಿಜವಾಗ್ಲಿ ನಾನು ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡಲೇಬೇಕಾದಂಥ ವಿಡಿಯೋ ಅದು. ಅವನ ಚೀರಾಟ ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೀವು ಪೊಲೀಸ್, ನಾವು ಪೊಲೀಸ್ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ. ಅಮೌಂಟ್ ತೆಗಿಬೇಕು ಸರ್. ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡು ಬರೋಕಲ್ಲ. ಯಾಕೋ ಸುಳ್ಳು FIR ಹಾಕ್ಬೇಕಾರೆ, ವಸೂಲಿಗೆ 1 ಕೋಟಿ ರೂಪಾಯಿ ಕೇಳಬೇಕಾರೆ, ಆಮೇಲೆ KP ಅಗ್ರಹಾರದ ಇನ್ಸ್ಪೆಕ್ಟರ್ ಗೋವಿಂದ 1 ಕೋಟಿ ರೂಪಾಯಿ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಬಂದಂತೆ 6 ತಿಂಗಳಾಗಿತ್ತೆ ಅಂತ. ಅಲ್ಲ, ಕಾಸು ಕೊಟ್ಟಿಲ್ಲ ಅಂದರೆ ಯಾವ ಸರ್ಕಾರದಲ್ಲೂ ಪೋಸ್ಟಿಂಗ್ ಕೊಡಲ್ಲ, ಅದು ಬೇರೆ ವಿಚಾರ. ಬಟ್ ಇವನು ಅರೆಸ್ಟ್ ಆದಾಗ ಆ ತೋಳಗಳು ಹಿಡ್ಕೊಂತವೆ ಇವನನ್ನು. ಈ ಒಂದು ನರಿನ ತೋಳಗಳೆಲ್ಲ ಹಿಡ್ಕೊಂತವೆ. ಲೋಕಾಯುಕ್ತ ಪೊಲೀಸ್ ಒಳ್ಳೆ ತೋಳ ಹಿಡ್ಕೊಂತವೆ. ಅವನ ಚೀರಾಟ ನೀವು ನೋಡ್ಬಿಟ್ರೆ ಅಂತೂ ನಿಜವಾಗ್ಲೂ ನಮ್ಗನ್ಸುತ್ತೆ ಇವ್ರುಗಳಿಗೂ ಕೂಡ ಭಯ ಇದೆಯಾ. ಅಷ್ಟು ಭಯ ಇದ್ದರೆ 1 ಕೋಟಿ ರೂಪಾಯಿ ಯಾಕೆ ಫಿಕ್ಸ್ ಮಾಡ್ದ ಇವನು? ಆಮೇಲೆ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಾಕಿಸ್ಕೊಂಡ. ಏನೋ ಅವ್ರ ಅಪ್ಪನ ಆಸ್ತಿ ತಿನ್ಕೊಂಬಿಟ್ಟಂಗೆ ಇವನ್ನ ತೊಗೊಂಡೋಗಿ ನೇಣಿಗೆ ಹಾಕ್ಬಿಟ್ಟಂಗೆ ಈಗಲೇ ತೊಗೊಂಡೋಗಿ ಕ್ಯಾಪಿಟಲ್ ಮಿನಿಸ್ಟ್ಮೆಂಟ್, ಈಗ ಅಲ್ಲಿ ತೊಗೊಂಡೋಗಿ ಪರಪ್ ನಗರದಲ್ಲಿ ಇವನ್ನ ತೊಗೊಂಡೋಗಿ ನೇಣಿಗೆ ಹಾಕ್ಬಿಟ್ಟಂಗೆ ಕಿರಿಸ್ತಾನೆ. ಇಂಥ ಕ್ರಿಮಿನಲ್ಗಳು, ಇಂಥ ಲಂಚಕೋರರು, ಇಂಥ ಲಂಚ ಬಕಾಸರು ತುಂಬೋಗಿರುವಂಥ ಸಿಸ್ಟಮಲ್ಲಿ ಪ್ರಶ್ನೆ ಮಾಡಿದಂಥ ನಮ್ಮವ್ರ ಮೇಲೆ, ನಮ್ಮಂಥವ್ರ ಮೇಲೆ, ಧ್ವನಿಯಾಗಿರುವಂಥ ನಮ್ಮಂಥವ್ರ ಮೇಲೆ ಸುಳ್ಳು ಕೇಸುಗಳು ನಾವು ಬಿಟ್ಟಾಕಿ ಏನೋ ಫೈಟ್ ಮಾಡ್ತೀವ್ರಿ. ಸಾಮಾನ್ಯ ಜನರ ಮೇಲೆ ಸುಳ್ಳು ಕೇಸ್ ಹಾಕಿ 1 ಕೋಟಿ ರೂಪಾಯಿ ಡೀಲ್ ಇಟ್ಟು, ಈಗ 1 ಕೋಟಿ ರೂಪಾಯಿ ಅಡ್ವಾನ್ಸ್ 4 ಲಕ್ಷ ಇಸ್ಕೊಳ್ಬೇಕಾರೆ ತಗಲಾಕಂಡ ಗೋವಿಂದ. ಏನೋ ನಿನಗೆ ಬಂದಿರೋದು ದೊಡ್ಡ ರೋಗ. 1 ಕೋಟಿ ರೂಪಾಯಿ ಕೊಟ್ಟು ಪೋಸ್ಟಿಂಗ್ ಹಾಕಿಸ್ಕೊಂಡು ಯಾರಿಗೋ ಕೊಟ್ಟೆ 1 ಕೋಟಿ. ಇನ್ಸ್ಪೆಕ್ಟರ್ ಭ್ರಷ್ಟ ಗೋವಿಂದ, ಲಂಚಾಸುರ ನೀನು, ಲಂಚಾಸುರ. ನೋಡ್ರಿ,
ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ ಇದೆ, ಕರ್ನಾಟಕದಲ್ಲಿ 1000 ಪೊಲೀಸ್ ಸ್ಟೇಷನ್ ಇದೆ. ಬೆಂಗಳೂರಿನ 130 ಪೊಲೀಸ್ ಸ್ಟೇಷನು ದಿನಕ್ಕೆ ಹಾಕುವಂಥ 90% FIRಗಳು ಎಲ್ಲ ಸುಳ್ಳು FIRಗಳು. ವಸೂಲಿ ಮಾಡೋಕ್ಕೋಸ್ಕರ ಈ FIRನ ದಂಧೆ ಮಾಡ್ಕೊಂಡಿದ್ದಾರೆ. ಯಾವುದೇ ವೆರಿಫೈ ಆಗೋದಿಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳಲ್ಲ, ಅಲ್ಲಿ ತೊಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಅವ್ರ ಬೆಲೆ ಮುಂದೆ ಇಡ್ತಾರೆ. ಹೈಕೋರ್ಟ್ ಆಫ್ ಕರ್ನಾಟಕ ದಯಮಾಡಿ ಒಂದು ಡೈರೆಕ್ಷನ್ಸನ್ನ ಕೊಡಬೇಕು. ಒಂದು FIRನ ಮಾಡಿದ್ರೆ ಬರೀ ಸುಳ್ಳು FIRಗಳನ್ನ ಮಾಡಿಕೊಂಡು ಇವರು ದಂಧೆ ಮಾಡಿಕೊಂಡಿದ್ದಾರೆ. ಪ್ರತಿದಿನ ಸುಳ್ಳು FIRಗಳನ್ನ ಮಾಡಿಕೊಂಡು ಪೊಲೀಸರು ಸುಳ್ಳು FIRಗಳನ್ನ ಮಾಡಿಕೊಂಡು ವಸೂಲಿ ಮಾಡ್ಕೊಂಡಿದ್ರೆ ಖಂಡಿತವಾಗಿ ನ್ಯಾಯಾಲಯಗಳು ಇದಕ್ಕೆ ಒಂದು ಸ್ಕ್ರೂಟ್ನಿ ಸಿಸ್ಟಮನ್ನು ಮೇಂಟೈನ್ ಮಾಡಬೇಕು. ದಯಮಾಡಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ವೆರಿಫೈ ಮಾಡಬೇಕು ಮ್ಯಾಜಿಸ್ಟ್ರೇಟ್ಗಳು. ಇಲ್ಲ ಅಂತಂದರೆ ಅಮಾಯಕ ಜನರು ಅವ್ರ ಮೇಲೆ ಸುಳ್ಳು FIR ಆಗೋದಲ್ದಿರ ಅವ್ರ ಹತ್ರ ಲಂಚಕೋರತನ ಮಾಡ್ತಾರಂತ ಇಂಥ KP ಅಗ್ರಹಾರದ ಇವನು ಗೋವಿಂದ ಅನ್ನೋ ಇನ್ಸ್ಪೆಕ್ಟ್ರು ಏನೋ ನಿನಗೆ ಬಂದಿರೋದು. ನಾನು ಸಣ್ಣ ಹುಡುಗ ಇರ್ಬೇಕಾದ್ರೆ ನಮ್ಮೂರಲ್ಲಿ ನಮ್ಮ ತಾತ ಎಲ್ಲ ಹಂದಿ ಎಲ್ಲ ಸಾಕಿರೋರು. ನನಗೆ ಆ್ಯಕ್ಚುಲಿ ಆಮೇಲೆ ಪ್ಯೂರ್ ವೆಜಿಟೇರಿಯನು. ನಾವು ಬಾಡ್ ದಿನ ಮನೇಲಿ ಹುಟ್ಟಿದ್ರು, ಅದೇನೋ ಗೊತ್ತಿಲ್ಲ, ಬಾಡ್ ದಿನ ಅಭ್ಯಾಸ ನನಗಿಲ್ಲ. ಹಂಗಂತ ನಾನು ಬಾಡ್ ತಿನ್ನೋ ಜೊತೆ ಎಲ್ಲ ಇಡ್ತೀನಿ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ಆ ಹಂದಿನ ಪಾಪ ನಾನು ಸಣ್ಣ ಹುಡುಗ ಇರ್ಬೇಕಾದ್ರೆ ಹಂದಿನ ಬರ್ಜಿ ತಿವಿದ್ಬಿಟ್ಟು ಸಾಯಿಸೋರು. ನನಗೆ ಅದ್ರ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ಓಡೋಗ್ಬಿಡೆ ನಾನು. ಬಟ್ ಇವತ್ತು ಇವನು ಗೋವಿಂದ ಕಿರ್ಚ್ಕೊಂಡಿದ್ದು, ನಾನು ಸಣ್ಣ ಹುಡುಗನಲ್ಲಿ ಆ ಹಂದಿನ ಬರ್ಜಿ ಚುಚ್ಚಿ ಸಾಯಿಸೋಕ್ಕೆ ಏನು ಪ್ರಯತ್ನ ಬೀಳ್ತಾರೆ ನೋಡಿ. ಅಲ್ರಿ, ಒಬ್ಬ ಪೊಲೀಸೋನಾಗಿ ಕಂಡವ್ರ ಮನೆಗೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡೋಕ್ಕೆ ನುಗ್ಗಕ್ಕಿರ್ಬೇಕಾರಂಥ ಧೈರ್ಯ ಈ ಬೇವರ್ಸಿಗೆ ತನ್ನನ್ನು ಅರೆಸ್ಟ್ ಮಾಡಿದಂಥ ಲೋಕಾಯುಕ್ತ ಪೊಲೀಸವ್ರ ಮೇಲೆ ನಂಬಿಕೆ ಇಲ್ಲ. ಅವ್ರದ್ದೇ ಪೊಲೀಸರು, ಬೇರೆ ಯಾರೂ ಅಲ್ಲ, ಅವ್ರದ್ದೇ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಒಳ್ಳೆ ಹಂದಿ ಕಿರ್ಸ್ದಂಗೆ ಏನಾಯಿತು ಪರಪ್ನಗರ್ಗೆ ಬಿಡ್ತಾರೆ. ಡೋಂಟ್ ವರಿ. ಎಷ್ಟು ಜನರನ್ನ ಪರಪ್ನಗರ್ಗೆ ಬಿಟ್ಟಿದ್ಯಾ ನೀನು, ನಿನ್ನಂಥ ಭ್ರಷ್ಟ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ಗಳು ಈಗ ನಿನ್ನನ್ನು ಪರಪ್ನಗರ್ಗೆ ಬಿಟ್ಟಿದ್ದಾರೆ ಅಂತ ನಾವು ಕೇಳ್ಪಟ್ರಿ. ಇಂಥ ದುರ್ವ್ಯವಸ್ಥೆಯನ್ನು ಕಪ್ಪು ಚುಕ್ಕೆ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲದಂತ ಹೇಳೋ ಅಂತ ಸಿದ್ದರಾಮಯ್ಯನವರೇ ನೋಡ್ರಿ ಯಾವ ಮಟ್ಟಕ್ಕೆ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರನ ಇನ್ಚಾರ್ಜಲ್ಲಿ ಬೆಂಗಳೂರು ಪೊಲೀಸು ಯಾವ ಮಟ್ಟಕ್ಕೆ ಹದಗೆಟ್ಟೋಗಿದ್ದಾರೆ. ಕೋಟಿ ಯಾರಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಬತ್ತಾರೆ, ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ BJP ಅವ್ರ ಮೇಲೆ ಆರೋಪ ಮಾಡಿ ಅಧಿಕಾರಕ್ಕೆ ಬಂದರೆ ಈಗ ನೋಡಿದ್ರೆ ಈ ಒಳ್ಳೆ ಹಂದಿಗಳ ಥರ ಹಂದಿ ಕಿರ್ಸ್ತಾನೆ. ಅವನು 4 ಲಕ್ಷ ರೂಪಾಯಿ ಇಸ್ಕೊಬೇಕಾದ್ರೆ ತಗಲಾಕಂಡ ಅವ್ನು ಗೋವಿಂದ ಹಂದಿ ಕಿರ್ಸ್ತಾನೆ. ಈ ಮಟ್ಟಕ್ಕೆ ಪೊಲೀಸರ ಭ್ರಷ್ಟಾಚಾರ. ಅಲ್ರಿ, ಇವರು ಕಾಕಿನಲ್ಲಿ ಇರೋವಂಥ ಕಳ್ಳರು, ಕದೀಮ್ರು, ಡಕಾಯಿತರು, ಲೂಟಿಕೋರರು, ಭ್ರಷ್ಟರು ನಾವು ಇನ್ನೇನು ಹೋಗಿಬೇಕೋ ನಮಗಂತೂ ಗೊತ್ತಿಲ್ಲ. ಒಂದಂತೂ ನಿಜ, ನನ್ನಂತೊಂದು CM ಆದರೆ ವಿತಿನ್ 2 months ಕಾನೂನಿಗೆ ಅಮೆಂಡ್ಮೆಂಟ್ ತಗೊಂಬಂದು ಕರಪ್ಷನ್ಗೆ ಡೆತ್ ಪೆನಾಲ್ಟಿ ಕೊಟ್ಟು ಬೀದಿನಲ್ಲಿ ಇವ್ರನ್ನ ನೇಣಿಗೆ ಹಾಕರೆ ಮಾತ್ರ ಇದೆಲ್ಲ ಬದಲಾವಣೆ ಆಗೋದು. ಇವರ ಮನಸ್ಸಲ್ಲಿ ಭಯ ಇಲ್ಲ. ಅವನಿಗೆ ಗೊತ್ತು, ಯಾರೋ ಒಬ್ಬಗೆ ಅಡ್ವೊಕೇಟ್ಗೆ ಕಾಸು ಕೊಟ್ಟರೆ ಹೈಕೋರ್ಟಿಂದ ಸ್ಟೇ ಕೊಡ್ತಾರೆ, ಮತ್ತೆ ಪೋಸ್ಟಿಂಗ್ ಕೊಡ್ತಾರೆ, ಹಣ ಕೊಟ್ಟರೆ ಮತ್ತೆ ಪೋಸ್ಟಿಂಗ್ ಕೊಡ್ತಾರೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿನೇ ಇಂಥದ್ದೆಲ್ಲ ಅವ್ರು ಮಾಡ್ತಾ ಇರೋದು ಅಂತ ಹೇಳುತ್ತಾ, ನಾನು ಸಣ್ಣ ಹುಡುಗನಲ್ಲಿ ಹಂದಿ ಕಿರ್ಚ್ಕೊತಾ ಇತ್ತು, ಹಂದಿನ ಬರ್ಜಿಂದ ತಿವಿಬೇಕಾರೆ ಖಂಡಿತವಾಗಿ ನಾನು ನೋವಾಗ್ತಾ ಇತ್ತು. ಬಟ್ ಖಂಡಿತವಾಗಿ ಇವನು KP ಅಗ್ರಹಾರದ ಗೋವಿಂದ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಿದಾಗ ಅವ್ನು ಕಿರ್ಚಿದ್ದ ನೋಡಿ ಏನೋ ಒಂದು ರೀತಿ ಸಮಾಧಾನ ರೀ. ಏನೋ ಈ ಬೇವರ್ಸಿ ಭ್ರಷ್ಟರು ಕಿರ್ಸಿದಾಗ ಅವ್ರಿಗೆ ನೋವಾದಾಗ ಈ ದಿಲ್ಗೆ ಒಂದು ಸಮಾಧಾನ ಆಗುತ್ತೆ ಅಂತ ಹೇಳುತ್ತಾ, ಆಮೇಲೆ ಇನ್ನೊಂದು ವಿಚಾರ, ಜನ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ನನಗೆ ಯಾರೋ ಹೇಳಿದ್ರು ಏನೋ ಪೊಲೀಸ್ ಸಿಸ್ಟಮಲ್ಲಿ ಬದಲಾವಣೆ ಬಂದಿದೆ ಹಂಗಾಗಿ ಅಂತ ಇಲ್ಲ. ಖಂಡಿತ ಇಲ್ಲ, ಪೊಲೀಸ್ ಸಿಸ್ಟಮ್ ಹಂಗೆ ಇದೆ, ಇನ್ನೂ ಎಕ್ಕುಟ್ಟೋಗಿದೆ. ಬಟ್ ಜನರು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಬಂದಿದ್ದಾರೆ. ದ ಬಿಗ್ಗೆಸ್ಟ್ ಚೇಂಜ್ ಇನ್ ದ ಸೊಸೈಟಿ ಏನು ಗೊತ್ತಾ, 7 ಕೋಟಿ ಜನರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಹೆಂಗಿರೋ ಹಾಳಾಗೋಗಿದ್ದೀವಿ, ಇವ್ರನ್ನ ಹಾಳು ಮಾಡಬೇಕು ಅನ್ನೋ ಮನಸ್ಥಿತಿ ಜನರಿಗೆ ಡೆವಲಪ್ ಆಗಿದೆ. ಅದಕ್ಕೋಸ್ಕರನೇ ಸಾಲು ಪೊಲೀಸರು ಜೈಲ್ಗೆ ಹೋಗ್ತಾ ಇರೋದು, ಸಾಲು ಪೊಲೀಸರು ಸಿಕ್ಕಾಕೊಂತ ಇರೋದು, ಸಾಲು ಪೊಲೀಸರು ಆಹಾ ಗೋವಿಂದ ಯಾರು ಏನೋ ಮಾಡಿದ್ರು ನಿನ್ನ ಅಂಕಿಸ್ಯ ಲೇ ಬೇವರ್ಸಿ. ಓಕೆ, ಎನಿಯೋ ಸ್ನೇಹಿತರೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ಫ್ರಮ್ ಟ್ರೂ ಲೈಫ್ಸ್ ನ್ಯೂಸ್ ಚಾನಲ್ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಈ ಭ್ರಷ್ಟರ ವಿರುದ್ಧ ಸದಾ ನಮ್ಮ ಧ್ವನಿ ಇದ್ದೇ ಇರ್ತದೆ. ವಿ ವಿಲ್ ಫೈಟ್ ಬಿಕಾಸ್ ವಿ ಬಿಲೀವ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇಂಥವ್ರು ಕಿರ್ಸಿದಾಗ ಒಂದು ರೀತಿ ಕಿಕ್ ಬರುತ್ತೆ ರೀ. ಧನ್ಯವಾದಗಳು.